ಹಾಯ್ ಹಲೋ ನಮಸ್ಕಾರ, ನಾನು ಮೈತ್ರಿ ಫ್ರಮ್ ಟ್ರಾಫಿಕ್ ಸಿಟಿ, ದಟ್ ಇಸ್ ಬಿಗ್ ಬ್ಯಾಂಗ್ಳೂರ್ ಸಿಟಿ. ಬಾಂಬೆನಲ್ಲಿ ಎಲ್ಲೆಲ್ಲಿ ಪ್ಲೇಸ್ಗೆ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಫುಲ್ ವಿಡಿಯೋ ಈ ವ್ಲಾಗಲ್ಲಿ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ. ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ದ ಡೇ 2 ವ್ಲಾಗ್. ನಾವೆಲ್ಲ ಮುಂಬೈಯಲ್ಲಿ ಮೊದಲನೇ ದಿನ ಏನ್ ಮಾಡಿದ್ವಿ ಅಂತ ನೀವು ಆಲ್ರೆಡಿ ವಿಡಿಯೋನಲ್ಲಿ ನೋಡಿದ್ರೆ, ಅಕಸ್ಮಾತ್ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಮುಂಬೈನ 2ನೇ ದಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಲೋನಾವಾಲಾ ತೋರಿಸ್ತಾ ಇದ್ದೀನಿ. ಲೋನಾವಾಲಾ ಅಂತಂದ್ರೆ ಏನು, ಹೇಗಿರುತ್ತೆ ಅಂತ ಕೇಳ್ತಿದ್ದೀರಾ? ಸೊ ಲೋನಾವಾಲಾ ಅಂತ ಅಂದ್ರೆ ಹಿಲ್ ಸ್ಟೇಷನ್. ನಿಮ್ಗೆ ಅಲ್ಲಿ ನೋಡಕ್ಕೆ ಫೋರ್ಟ್ಸ್ ಇರುತ್ತೆ, ವ್ಯೂ ಪಾಯಿಂಟ್ಸ್ ಇರುತ್ತೆ, ಸುತ್ತ ಗ್ರೀನರಿ ಇರುತ್ತೆ, ಒಳ್ಳೊಳ್ಳೆ ಟ್ರೆಕಿಂಗ್ ಸ್ಪಾಟ್ಸ್ ಸಿಗುತ್ತೆ ಅಂಡ್ ಡ್ಯಾಮ್ಸ್ ಕೂಡ ಇರುತ್ತೆ, ವಾಟ್ ನಾಟ್. ಸೊ ಬೇಸಿಕಲಿ ಹೇಳ್ಬೇಕಂತಂದ್ರೆ ಇದೊಂದು ಮಾನ್ಸೂನ್ ರೈಡ್ ಹೋಗೋ ಪ್ಲೇಸ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ನಮ್ಮ ತರ ನವಿ ಮುಂಬೈಯಿಂದ ಲೋನಾವಾಲಾ ಟ್ರಿಪ್ ಪ್ಲಾನ್ ಮಾಡಿದ್ರೆ ಪೂನಾ ಆಗೋ ಹೈವೇನಲ್ಲಿ ಲೋನಾವಾಲಾ ಸ್ಟಾಪ್ ಕೊಡ್ತಾರೆ. ಅಂಡ್ ನೀವು ನವಿ ಮುಂಬೈಯಿಂದ ಕ್ಯಾಬ್ ತಗೋಬೇಕು ಅಂದ್ರೆ ಪರ್ ಹೆಡ್ 350 ಅಥವಾ 400 ಚಾರ್ಜ್ ಮಾಡ್ತಾರೆ, ವಿಚ್ ಇಸ್ ಆಫರ್ಡಬಲ್ ಅಂತಾನೆ ಅನ್ಕೋಬಹುದು. ಹೈವೇ ಇಂದ ಸ್ವಲ್ಪ ಒಳಗಡೆ ನಡ್ಕೊಂಡ್ರೆ ನಿಮ್ಗೆ ಆಟೋ ಸ್ಟ್ಯಾಂಡ್ ಸಿಗುತ್ತೆ ಅಂಡ್ ಯಾವ ಸೀಸನ್ ಅಲ್ಲಿ ಯಾವ ಪ್ಲೇಸಸ್ ನೋಡಿದ್ರೆ ವರ್ತ್ ದ ಪ್ರೈಸ್ ಅನ್ಸುತ್ತೆ ಅಂತ ಕೂಡ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಒಂದು ಸಜೆಷನ್ ಮೇಲೆ ನೀವು ಲೋನಾವಾಲಾ ಟ್ರಿಪ್ ನ ಪ್ಲಾನ್ ಮಾಡ್ಕೋಬಹುದು. ಆಲ್ಸೋ ಆಟೋ ಸ್ಟ್ಯಾಂಡ್ ಅವ್ರಿಗೇನೆ ಇಷ್ಟು ಸ್ಪಾಟ್ ನ ತೋರಿಸಿ ಅಂತ ಹೇಳ್ಬಿಟ್ಟು 1 ಡೇಗೆ ಬುಕ್ ಮಾಡ್ಕೊಂಡ್ವಿ. ಸೊ ಪರ್ ಹೆಡ್ 400 ತಗೊಂಡು ಬೆಳಗ್ಗೆ ಆಟೋ ಸ್ಟ್ಯಾಂಡ್ ಇಂದ ಪಿಕ್ ಮಾಡ್ಕೊಂಡು ಈವ್ನಿಂಗ್ ಎಲ್ಲಾ ಪ್ಲೇಸಸ್ ತೋರಿಸಿ ನಾವು ಎಲ್ಲಿ ಕೇಳ್ತೀವೋ ಅಲ್ಲಿ ನಮ್ಗೆ ಡ್ರಾಪ್ ಮಾಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮುಂಬೈನ ಫೇಮಸ್ ಡೋಕ್ಲಾ ಮತ್ತೆ ವಡಾಪಾವ್ ತಿನ್ನೋಣ ಅಂತ ಸ್ಟಾಪ್ ಕೊಟ್ಟಿದ್ವಿ. ಆ ಏರಿಯಾನಲ್ಲಿ ಚಿಕ್ಕಿ ತುಂಬಾ ಫೇಮಸ್ ಅಂತೆ. ಸೊ ಎಲ್ಲಿ ನೋಡಿದ್ರು ಚಿಕ್ಕಿ ಚಿಕ್ಕಿ ಚಿಕ್ಕಿ, ಪಕ್ಕದಲ್ಲೇ ಚಿಕ್ಕಿ ಚಿಕ್ಕಿ ಅಂಗಡಿಗಳಿದ್ವು. ಸೊ ತುಂಬಾ ವೇರಿಯಸ್ ವೆರೈಟೀಸ್ ಆಫ್ ಚಿಕ್ಕಿ ಸಿಗುತ್ತೆ, ಚಾಕೋಫರ್ಸ್ ಸಿಗುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ. ನಾವು ಸ್ವಲ್ಪ ಚಿಕ್ಕಿನ ಚಾಕೋಫರ್ಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಒಂದೊಳ್ಳೆ ಟೀ ಕುಡ್ಕೊಂಡು ನಮ್ಮ ಡೇ 2ನ ಫಸ್ಟ್ ಸ್ಪಾಟ್ಗೆ ಹೊರಟೇ ಬಿಟ್ವಿ. ಸೊ ಎಲ್ಲಿಗೆ ಅಂತ ಕಾಯ್ತಿದಾರಾ? ಬನ್ನಿ ತೋರಿಸ್ತೀನಿ. ನಾವೀಗ ಇರೋದು ಕೋರಿಘಾಟ್ ಫೋರ್ಟ್ನ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ. ಲಿಟ್ರಲಿ ಇಲ್ಲಿ ಆಟೋದವ್ರು ಬಿಟ್ಟಾಗ ಆ ಕಡೆ ಈ ಕಡೆ ಗಲೀಜು, ಜಾಗನೂ ಇಲ್ಲ. ಅದು ನೋಡ್ಬಿಟ್ಟು ನಾವು ನಿಜವಾಗ್ಲೂ ಇದೇ ದಾರಿನಾ ಅಂತ ಡೌಟ್ ಆಯ್ತು. ನಮ್ಮ ಹಿಂದೆ ಇನ್ನೂ ಒಂದು ಗ್ರೂಪ್ ಬಂದಾಗ ಓಕೆ ಪರವಾಗಿಲ್ಲ ಹೋಗ್ಬೋದು ಅಂತ ಅನ್ನಿಸ್ತು. ಮಾನ್ಸೂನ್ ಸೀಸನ್ ಅಲ್ಲಿ ಹೋಗಿದ್ರೆ ಜನ ಎಲ್ಲ ಸಾಗರ ಇರ್ತಿದ್ರು ಅನ್ಸುತ್ತೆ ಇದೇ ದಾರಿನಲ್ಲಿ. ಬಟ್ ನಾವು ಆಫ್ ಸೀಸನ್ ಹೋಗಿದ್ರಿಂದ ಇದೇನಾ ದಾರಿ ಅನ್ನೋ ಹಾಗಿತ್ತು. ಯಾರು ಜನ ಇರ್ಲಿಲ್ಲ, ತುಂಬಾ ಕಡಿಮೆ. ಅಲ್ಲಲ್ಲಿ ಸ್ವಲ್ಪ ಕಂಡಾಗ ಓ ಪರವಾಗಿಲ್ಲ ಕರೆಕ್ಟ್ ರೂಟಲ್ಲೇ ಹೋಗ್ತಿದ್ದೀವಿ ಅನ್ನೋ ಒಂದು ಕನ್ಫರ್ಮೇಶನ್ ಸಿಕ್ಕಾಯ್ತು ನಮ್ಗೆನೆ. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ಮಳೆ ಬಂದಾಗ ಕೊಚ್ಚೆನಲ್ಲಿ ಜನ ಸಾಗರ ಇರ್ತಾರೆ, ಹೆಂಗೋ ನಡ್ಕೊಂಡು ಹೋಗ್ತೀರಾ. ಆಫ್ ಸೀಸನ್ ಅಲ್ಲಿ ಹೋಗ್ತಿದ್ರ ಹಿಂದೆ ಮುಂದೆ ಯಾರು ಸಿಗ್ತಾ ಇಲ್ಲ ಅಂತ ಅಂದ್ರೆ ಪಕ್ಕ ಕಳ್ದೋಗೋ ಫೀಲ್ಸ್ ಅಂತೂ ಬರೋದ್ ಗ್ಯಾರಂಟಿ ಅನ್ಕೊಳ್ಳಿ. ಆಫ್ ಸೀಸನ್ ಅಲ್ಲಿ ಹೋಗಿದ್ದಕ್ಕೋ ಏನೋ ನಾವ್ ನೀರ್ ಹರಿಯೋ ಜಾಗ ಅಂತ ನೋಡಿದ್ದೊಂದೇನೆ. ರೈನಿ ಸೀಸನ್ ಅಲ್ಲಿ ಹೋದ್ರೆ ಇದೇ ಜಾಗ ಇನ್ನೂ ಬ್ಯೂಟಿಫುಲ್ ಕಾಣಿಸ್ಬೋದು, ಅಥವಾ ಜಾಸ್ತಿ ನೀರ್ ಹರಿಯೋ ಜಾಗನೂ ಕಾಣಿಸ್ಬೋದು, ಇನ್ನ ಗ್ರೀನರಿ ಆಗಿ ಕಾಣಿಸ್ಬೋದು. ಸೊ ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ತರ ನಡ್ಕೊಂಡು ಹೋಗ್ಬೇಕಾಗತ್ತೆ. ರೂಟ್ ಮಿಸ್ ಆಗೋ ಚಾನ್ಸಸ್ ಖಂಡಿತ ಇದೆ. ಜಾಸ್ತಿ ಜನ ಹೋಗಂಗಿದ್ರೆ ಒಳ್ಳೇದು. ಇಲ್ಲ ಒಬ್ರು ಇಬ್ರು ಹೋಗ್ತೀರಾ ಅಂತ ಅಂದ್ರೆ ರೈನಿ ಸೀಸನ್ ಅಲ್ಲಿ ಹೋಗೋದು ಒಳ್ಳೇದು. ಸ್ವಲ್ಪ ಜನ ಬೇರೆಯವರು ಇರ್ತಾರೆ, ನಿಮ್ಗೂ ಭಯ ಆಗಲ್ಲ ಅನ್ನೋದು ನನ್ನ ಸಜೆಷನ್. ಅಂಡ್ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ನೀರ್ನ ತಗೊಂಡೋಗಿ, ನಿಮ್ಗೆ ಅಲ್ಲೆಲ್ಲೋ ಅಂಗಡಿಗಳಿರಲ್ಲ, ಒಂದೇ ಒಂದ್ ಅಂಗಡಿ ಓಪನ್ ಆಗಿದ್ರೆ ಅಲ್ಲಿ ನಿಮ್ಗೆ ನೀರ್ ಸಿಗ್ಬೋದು. ಅಂತೂ ಇಂತೂ ಮಣ್ಣಿನ ರಸ್ತೆನಲ್ಲಿ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅಂತ ದಾರಿ ಹುಡುಕ್ತಾ ಮೆಟ್ಲಿರೋ ಸ್ಟಾರ್ಟಿಂಗ್ ಪಾಯಿಂಟಿಗೆ ರೀಚ್ ಆಗೇ ಬಿಟ್ವಿ ಗುರು. ಮೆಟ್ಲು ಬಂದ ತಕ್ಷಣ ಸದ್ಯ ಅಂತೂ ಇಂತೂ ಮೆಟ್ಲು ಬಂತು ಅಂತ ಖುಷಿ ಆಯ್ತು ನೋಡಿ. ಕಷ್ಟ ಪಟ್ಕೊಂಡು ಹತ್ತದ ಫಸ್ಟ್ ವ್ಯೂ ಪಾಯಿಂಟ್ ರೀಚ್ ಆಗೇ ಬಿಟ್ವಿ. ಈ ವ್ಯೂ ನೋಡಿದ್ರೆ ಯಾರಿಗೆ ಆದ್ರೂ ಇನ್ನ ಮೇಲ್ ಹೋಗಿ ನೋಡಿದ್ರೆ ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅನ್ನೋ ಹುಮ್ಮಸ್ ಬರೋದಂತೂ ನಿಜ. ಬನ್ನಿ ಅದೇ ಹುಮ್ಮಸಲ್ಲಿ ಬೇಗ ಮೇಲ್ ಹತ್ತಿ ಹೋಗುವ. ಫೈನಲಿ ಹಿಯರ್ ವಿ ಆರ್. ಇದೆ ನೋಡಿ ಕೋರಿಘಾಟ್ ಫೋರ್ಟಿನ ಮುಖ್ಯ ದ್ವಾರ. ಗೇಟ್ ದಾಟಿ ಒಳಗಡೆ ಎಂಟ್ರಿ ಕೊಟ್ಟು ಹಿಂದೆ ತಿರುಗಿ ನೋಡಿದ್ರೆ ಈ ತರ ಒಂದು ವ್ಯೂ ಸಿಗುತ್ತೆ. ನಮ್ ತರ ಯಾವ್ಯಾವ್ದು ಸೀಸನ್ ಅಲ್ದಲ್ಲೇ ಮಾನ್ಸೂನ್ ಸೀಸನ್ ಅಲ್ಲೇ ಹೋಗ್ತೀರಾ ಅಂತಂದ್ರೆ ಹಸಿರೇ ಉಸಿರು ಅನ್ನೋ ತರ ಇರುತ್ತೆ, ಅದಂತೂ ಡೌಟೇ ಇಲ್ಲ. ಸೊ ನಿಮ್ಗೆ ಈ ತರ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಒಂದು ಚಿಕ್ಕ ಲೇಕ್ ಕಾಣುತ್ತೆ. ಇಷ್ಟು ಮೇಲ್ ಹತ್ತಿದೀವಿ ಅಂತಂದ್ಮೇಲೆ ಹೊರಗಡೆ ವ್ಯೂ ತೋರಿಸ್ಲಿದ್ರೆ ಹೇಗೆ? ಆಹಾ, ಪ್ರಕೃತಿ ಎಂತ ಅದ್ಭುತ ಅಲ್ವಾ. ಇಂಥ ವ್ಯೂಗಾಗಿ ಬೆವರು ಸುರಿಸಿ ಹತ್ಕೊಂಡ್ ಬಂದಿದ್ದು ಸಾರ್ಥಕ ಆಯ್ತು ಗುರು. ಐ ಡೋಂಟ್ ನೋ ಇಲ್ಲಿ ಏನ್ ಮಾಡ್ತಿದ್ರು, ಏನಕ್ಕೆ ಫೋರ್ಟ್ ಇದೆ ಅಂತ. ಬಟ್ ಫೋರ್ಟ್ ಅಂತೂ ತುಂಬಾನೇ ವಿಶಾಲವಾಗಿ ತುಂಬಾ ದೊಡ್ಡದಾಗಿದೆ. ಏನು ವಿಶಾಲ ಅಂತೆಲ್ಲ ಅಂತಿದ್ದಾಳೆ, ಅಷ್ಟೊಂದು ದೊಡ್ಡಾಗಿದ್ಯಾ ಈ ಕೋಟೆ ಅಂತಿದ್ದೀರಾ? ಸೊ ನೋಡಿ, ಝೂಮ್ ಇನ್ ಮಾಡಿದಾಗ ನಾವು ಅಲ್ಲಿ ಪುಟಾಣಿಯಾಗಿ ಕಾಣಿಸ್ತಾ ಇದೀವಿ. ಅದೇ ಝೂಮ್ ಔಟ್ ಮಾಡಿದಾಗ ನಾವು ಕಾಣಿಸ್ತಾನೆ ಇಲ್ಲ. ಲಿಟ್ರಲಿ ಅಷ್ಟು ದೊಡ್ಡ ಫೋರ್ಟ್ ಇದು.
ನೋಡಿ ಗೈಸ್, ಇದೇ ಫ್ಲ್ಯಾಗು ಗೈಸ್. ಇದೇ ಫ್ಲ್ಯಾಗನ್ನು ನಾನು ಬೆಟ್ಟದಿಂದ ಕೆಳಗಿಳಿದ ಮೇಲೂ ತೋರಿಸ್ತೀನಿ. ಆ್ಯಂಡ್ ಏನೋ ಹೇಳ್ತಾರಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತೆಲ್ಲ. ದೂರದಿಂದ ನೋಡೋಕ್ಕೂ ಏನು ನುಣ್ಣಗೆ ಕಾಣಿಸಲ್ಲ, ದೂರದಿಂದ ಏನು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ. ಹತ್ತುತ್ತಾ ಆದರೆ ಇಲ್ಲಿ ಬಂದು ನೋಡಿದಾಗ ಏನು ಅಷ್ಟೊಂದು ಈಗ ದೂರದಲ್ಲಿ ನೋಡಿದಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ ಗೈಸ್. ಬೇಗನೆ ಸ್ಟಾರ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡೋಷ್ಟೊತ್ತಿಗೆ ಪೂರ್ತಿ ಕೋಟೆ ಸುತ್ತಿ ಮುಗ್ದಿತ್ತು. ಅಲ್ಲಿಗೆ ಹೋಗ್ಬೇಕು ಗೈಸ್ ನಾವು. ಕೆಳಗಡೆ ಯಾಕೆ ಇವಾಗ ಮಾಮ ಮಜಾ ಮಾಡು, ಸ್ಟೂಡೆಂಟ್ ಮಜಾ ಮಾಡು, ಕಾಲೇಜಿನ ಲೈಫಿನಲ್ಲಿ ನೆನೆಯೋ ಪ್ಯಾಕೆಟು ಮಜಾ ಮಾಡು ಗೈಸ್. ಅಲ್ಲಿ ಮೇಲಿಂದ ಅಲ್ಲಿಂದ ಎಲ್ಲೋ ಬಂದು ಈ ದಾರಿಯಲ್ಲಿ ಬಂದು ಇಲ್ಲಿ ಹೋಗ್ತಾ ಇದ್ದೇವೆ. ಆವಾಗಲೇ ತೋರಿಸಿದ್ನಲ್ಲ ಗೈಸ್, ಅಲ್ಲಿ ಬೆಟ್ಟದ ತುದೀನಲ್ಲಿ ಫ್ಲ್ಯಾಗು ಹಾರ್ತಾ ಇದೆಯಲ್ಲ, ಅಷ್ಟು ಬೆಟ್ಟ ಇಳ್ಕೊಂಡು ಬಂದಿದ್ದೀವಿ. ಸೊ ಅಷ್ಟೊಂದು ದೂರ, ಅಷ್ಟೊಂದು ಸ್ಟೀಪ್ ಇದೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಫೈನ್. ಅಂದರೆ ನನ್ನದು ಫಸ್ಟ್ ಟ್ರೆಕ್ಕಿಂಗ್ ಅಂತ ಅನ್ಕೋಬೋದು. ತಿರುಪತಿ ಬೆಟ್ಟ ಬಿಟ್ಟು ಪರವಾಗಿಲ್ಲ, ಮಾಡ್ಬೋದು. ಬೆಳಗ್ಗೆ ಒಂದೊಳ್ಳೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದೇ ಟೈಗರ್ ವ್ಯೂ ಪಾಯಿಂಟ್ಗೆ. ಸೊ ಬನ್ನಿ ಹೋಗೋಣ. ವಿ ಆರ್ ಅಟ್ ಟೈಗರ್ ವ್ಯೂ ಪಾಯಿಂಟ್ ಅಂತ ಗೈಸ್. I look like this. ಅಲ್ಲಿಗೆ ಹೋಗ್ಬೇಕು. ನೀವು ಎಲ್ಲರೂ ನೋಡ್ತಿರೋದು ಇದೇನು ಕಾಣಿಸ್ದೆ ಮರ, ಅದರಿಂದ ಆ ಕಡೆಗೆ ಇರೋ ವ್ಯೂ ಪಾಯಿಂಟು. ಆದ್ರೆ ನನ್ನ ತಂಗಿ ಆ ಕಡೆಗಿಂತ ಈ ಕಡೆ ಚೆನ್ನಾಗಿರುತ್ತೆ ಬಾ ಅಂತ ಕರ್ಕೊಂಡೋದು. ನಿಜವಾಗ್ಲೂ ಈ ಕಡೆ ವ್ಯೂ ಪಾಯಿಂಟ್ ತುಂಬಾನೇ ಚೆನ್ನಾಗಿತ್ತು. ವ್ಯೂ ಚೆನ್ನಾಗಿತ್ತು ಅಂದಮೇಲೆ ಒಂದೆರಡು ಫೋಟೋ ವಿಡಿಯೋ ಬೇಕಲ್ವಾ. ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಬೂಶಿ ಡ್ಯಾಮ್ಗೆ. ಬೂಶಿ ಡ್ಯಾಮ್ ಅಲ್ಲಿ ಮಳೆ ಬರ್ತಾ ಇರೋ ಟೈಮಲ್ಲಿ ಹೋದ್ರೆ ಡ್ಯಾಮ್ ತುಂಬಿ ಮೆಟ್ಲು ಕಡೆಯಿಂದ ನೀರು ಹರಿದು ಬರುತ್ತಂತೆ. ಅದನ್ನ ನೋಡಕ್ಕೆ ಜನ ಹೋಗ್ತಾರೆ. ಆದ್ರೆ ನಾವೊಂಥರ ಡಿಫ್ರೆಂಟ್ ಅಲ್ವಾ, ಎಲ್ಲರೂ ಸೀಸನಲ್ ಅಲ್ಲೇ ತೋರಿಸಿದ್ರೆ ಆಫ್ ಸೀಸನ್ ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಾಗೋದು ಹೇಗೆ? ಬನ್ನಿ ನೋಡೋಣ. ಟ್ರೆಕ್ಕಿಂಗ್ ಬೆಟ್ಟ ತರ ಇದ್ರೆ ಬೇಡಪ್ಪ ಅಂತ ತಿರ್ಕೊಂಡು ವಾಪಸ್ ಹೋಗ್ಬಿಡೋದಾಯ್ತು. ಸೊ ಬೇಸಿಕಲಿ ಹೋಗ್ಬಾರದ್ ಸೀಸನ್ ಅಲ್ಲಿ ಹೋಗಿದ್ರಿಂದ ಈ ತರ ನೀರೆಲ್ಲ ಖಾಲಿಯಾಗಿ ಅದ್ರೊಳಗಿದ್ದ ಗಲೀಜೆಲ್ಲ ಕಾಣಿಸ್ತಾ ಇದೆ ಅಷ್ಟೇ ಗೈಸ್. ಇದೇ ಪ್ಲೇಸ್ಗೆ ಮಾನ್ಸೂನ್ ಸೀಸನ್ ಅಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಫೋಟೋನ ಪಾಪಪ್ ಅಲ್ಲಿ ಹಾಕಿದೀನಿ, ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಹೀಗೆಲ್ಲ ಸ್ವಲ್ಪ ಸಾಹಸ ಮಾಡಿಕೊಂಡು ಆ ವಾಲ್ ನ ಮುಟ್ಬೇಕು ಗೈಸ್. ಸೊ ಬನ್ನಿ, ಇದು ಡಾಗ್ ವಾಕೋ ಕ್ಯಾಟ್ ವಾಕೋ ಏನೋ ಒಂದು ವಾಕ್ ಮಾಡ್ಕೊಂಡು ಹೋಗೋಣ. ಈ ಸಾಹಸ ಏನೇ ಇದ್ರೂ ಬೂಶಿ ಡ್ಯಾಮ್ ನ ನಿಮಗ್ ತೋರ್ಸಕ್ಕೆ ಗೈಸ್. ಸೊ ಬನ್ನಿ. ಈ ಡ್ಯಾಮು ಮಳೆಗಾಲದಲ್ಲಿ ನೀರು ಚೆನ್ನಾಗಿ ತುಂಬಿ ಇಲ್ಲಿ ಕಾಣಿಸ್ತಿದೆಯಲ್ಲ ಗೈಸ್, ಈ ಮೆಟ್ಲಿಂದ ಮೇಲ್ ಬಂದು ಈ ಮೆಟ್ಲಿಂದ ಇಳ್ಕೊಂಡು ಹರ್ಕೊಂಡು ಹೋಗುತ್ತೆ ಗೈಸ್. ಚಿಕ್ಕ ವಯಸ್ಸಿಂದ ನನಗೆ ಗೋಲಾ ಅಂದ್ರೆ ಇಷ್ಟ. ಅದ್ರಲ್ಲಿ ನನಗೆ ಕಾಲಘಟ್ಟ ಫ್ಲೇವರ್ ಅಂದ್ರೆ ತುಂಬಾನೇ ಇಷ್ಟ. ಅದ್ರ ಮೇಲೆ ಒಂದಷ್ಟು ಚಾಟ್ ಮಸಾಲ ಪೌಡರ್ ಹಾಕೊಂಡು ಸಖತ್ತಾಗಿ ತಿಂತಾ ಇರ್ತೀನಿ. ನಿಮ್ಗೆಲ್ಲ ಯಾವ ಗೋಲಾ ಫ್ಲೇವರ್ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಗೋಲಾ ತಿಂದು ಆಟೋ ಹತ್ತಿ ನಮ್ಮ ಮುಂದೆ ನಿಲ್ದಾಣ ಆಗಿದ್ದಂತಹ ಮ್ಯಾಪ್ರೋ ಗಾರ್ಡನ್ಗೆ ವಿಸಿಟ್ ಹಾಕಕ್ಕೆ ಹೊರಟ್ವಿ. ಅಂಡ್ ನಮ್ಮ ಬಸ್ ಸ್ಟ್ಯಾಂಡ್ ಕೂಡ ಅಲ್ಲಿಂದ 2 minutes ಇದ್ರದ್ರಿಂದ ಆಟೋ ಅಣ್ಣಂಗೆ ಸೆಟಲ್ ಮಾಡಿ ಬಾ ಹೇಳಿ ಮ್ಯಾಪ್ರೋ ಗಾರ್ಡನ್ಗೆ ಹಾಯ್ ಹೇಳಿದ್ವಿ. ಸೊ ಹಿಯರ್ ವಿ ಆರ್ ಅಟ್ ಮ್ಯಾಪ್ರೋ ಗಾರ್ಡನ್. ಮ್ಯಾಪ್ರೋ ಗಾರ್ಡನ್ ಅಂತ ಅಂದ್ರೆ ಮಹಾಬಲೇಶ್ವರ್ ಪ್ರಾಡಕ್ಟ್ಸ್ ಅಂತ. ಲೋನಾವಾಲಾನಲ್ಲಿ ಮ್ಯಾಪ್ರೋ ಗಾರ್ಡನ್ ಅಂದ್ರೆ ಒಂದು ಪಿಟ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಗೆ ಮೇನ್ ಆಗಿ ಸಿಗೋದು ಅಂತಂದ್ರೆ ಸ್ಟ್ರಾಬೆರಿಯಿಂದ ತಯಾರಿಸಿರೋ ಪ್ರಾಡಕ್ಟ್ಸ್, ಚಾಕ್ಲೇಟ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಸಿರಪ್ಸ್ ಆಗಿರ್ಬೋದು, ಜಾಮ್ಸ್ ಆಗಿರ್ಬೋದು, ಸಾಸ್ ಆಗಿರ್ಬೋದು. ಇನ್ನು ಪ್ರೈಸ್ ವಿಚಾರಕ್ಕೆ ಬರ್ತೀವಿ ಅಂತಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನಿಸ್ತು. ಯಾಕಂದ್ರೆ ಚಿಕ್ಕಿ ಶಾಪಲ್ಲಿ ಇದ್ದ ಚಾಕ್ಲೇಟು ಇಲ್ಲಿದ್ದ ಚಾಕ್ಲೇಟು ಸೇಮ್ ಆದ್ರೂ ಪ್ರೈಸ್ ಡಿಫ್ರೆನ್ಸ್ ಮಾತ್ರ ತುಂಬಾ ಜಾಸ್ತಿ ಅಂತ ನಂಗೆ ಅನ್ನಿಸ್ತಿತ್ತು. ಪ್ರೈಸ್ ಬಿಡಿ, ಟೇಸ್ಟ್ ಹೇಗಿತ್ತು ಹೇಳಿ ಅಂತ ಕೇಳ್ತೀರಾ. ಸೊ ಸ್ಯಾಂಪಲ್ ಮಾಡಿದ ಎಲ್ಲ ಐಟಮ್ಸ್ನು ಟೇಸ್ಟ್ ಸಖತ್ತಾಗಿತ್ತು. ಬಿಟ್ಟಿಯಾಗಿ ತಿಂದು ಹೊಟ್ಟೆ ತುಂಬಿಲ್ಲ ಅಂತಂದ್ರೆ ಹೇಗಾಗುತ್ತೆ. ಸೊ ಹೊಟ್ಟೆಗೆ ಸ್ವಲ್ಪ ಹಿಟ್ಟು ಹಾಕುಮ ಅಂತ ಮ್ಯಾಪ್ರೋ ಗಾರ್ಡನ್ ಅಲ್ಲೇ ಇರೋ ಒಂದು ಕೆಫೆಗೆ ವಿಸಿಟ್ ಆಗ್ತದ್ವಿ. ಸ್ಟ್ರಾಬೆರಿ ಗಾರ್ಡನ್ಗೆ ಹೋಗ್ಬಿಟ್ಟು ಸ್ಟ್ರಾಬೆರಿ ತಿಂದಿಲ್ಲ ಅಂತಂದ್ರೆ ಹೇಗೆ. ಹಾಗಾಗಿ ಚಿಕ್ಕದಾಗಿ ಒಂದು ಸ್ಟ್ರಾಬೆರಿ ಐಸ್ ಕ್ರೀಮ್, ದೊಡ್ಡಾಗ ಒಂದು ಪಿಜ್ಜಾ, ಗಡ್ಗಡ ಅಂತ ನೀರು ಕುತ್ಕೊಂಡು ಅಲ್ಲಿಂದ ಹೊರಟ್ವಿ. ಆಂಬಿಯನ್ಸ್ ವಿಚಾರಕ್ಕೆ ಬಂತು ಅಂದ್ರೆ ಸುಡೋ ಬಿಸಿಲಲ್ಲಿ ತಂಪು ವಾತಾವರಣ, ಒಳ್ಳೆ ಗಾಳಿ ಬೆಳಕು, ಮಧ್ಯದಲ್ಲಿ ಈ ಚಿಕ್ಕ ಫಾಲ್ಸ್ ನ ಜೋಡಿಸದ್ದು. ಆ ಕಡೆ ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಏನೋ ಆಟ ಆಡಿಸಿದ್ರು. 3 ಜನ ಒಂದೊಂದು ಬಾಲ್ ಕರೆಕ್ಟಾಗಿ 600 ರೂಪಾಯಿ ವೇಸ್ಟ್ ಮಾಡ್ಕೊಂಡು ಮನೆ ಕಡೆ ಪಯಣ.
ಮ್ಯಾಪ್ರೋ ಗಾರ್ಡನ್ ಅಲ್ಲಿ ನೋಡ್ಕೊಂಡು ತಿನ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತ ನಮ್ಮ ಬಸ್ ಸ್ಟ್ಯಾಂಡ್ಗೆ ನಾವು ನಡ್ಕೊಂಡು ಹೋದ್ವಿ. ಅಂಡ್ ಹೋಗಿದ ಟೈಮಿಗೆ ಕರೆಕ್ಟ್ ಆಗಿ ಬಸ್ ಕೂಡ ಹೊರಡಕ್ ರೆಡಿ ಇತ್ತು. ಬಸ್ ನೋಡಿದ್ರೆ ಸ್ಲೀಪರ್ ಕೋಚ್ ಎಷ್ಟು ಜನ ಟಿಕೆಟ್ ಅಂದ್ರೆ ಬರೀ 400 ರೂಪಾಯಿ ಅಂತ ಅಂದ್ರು. ಬೆಳಗ್ಗೆಯಿಂದ ಟ್ರಕ್ ಮಾಡಿ ಆ ಕಡೆ ಈ ಕಡೆ ಸುತ್ತಾಡಿ ಸುಸ್ತಾಗಿದ್ ನಾವು ಬಸ್ ಅಲ್ಲಿ ಬೆಚ್ಚಗೆ ಕುತ್ಕೊಂಡು ಮಲ್ಕೊಂಡು ಮನೆ ಸೇರ್ಕೊಂಡ್ವಿ. ಉಷಪ್ಪ ಅಂತ ಮನೆಗೆ ಎಂಟ್ರಿ ಕೊಡ್ತಾ ಇದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾದ್ರೂ ಪಟಾಕಿ ಹೊಡಿತಾ ಇದ್ರು. ಸೊ ಅವ್ರ ಜೊತೆ ಸೇರಿ ನಾವು ಒಂದೆರಡು ಪಟಾಕಿ ಹೊಡೆದ್ವಿ. ದಿಸ್ ಇಸ್ ಆಲ್ ಅಬೌಟ್ ಮೈ ಡೇ ಟು ವ್ಲಾಗ್ ಇನ್ ಮುಂಬೈ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಬಾಯ್ ಬಾಯ್. ಯಾವ ಕಡೆ ಇಲ್ಲ. ಹಾಂ ಬಾಯ್ ಬಾಯ್.